ಹಾಯ್ ಹಲೋ ಫ್ರೆಂಡ್ಸ್, ಸಣ್ಣ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ರಜ್ಗರಿ ಪಲ್ಯ ಅಂತಾರೆ. ಇದಕ್ಕೆ 2 ಕಟ್ಟು ತೊಗೊಂಡಿನಿ. ಇದು ತೊಗೊಂಡಿನಿ. ಇದನ್ನು ಕಟ್ ಮಾಡ್ಕೋಬೇಕ್ರಿ. ಹಸಿ ಮೆಣಸಿನ್ಕಾಯಿ, 1 ಉಳ್ಳಾಗಡ್ಡಿ, 1 ಸಣ್ಣ ಮೀಡಿಯಮ್ ಸೈಜ್ ಟೊಮೆಟೊ ಹಚ್ಕೊಂಡಿನಿ. ಇದನ್ನು ಫಸ್ಟ್ ಕಟ್ ಮಾಡ್ಕೊಂಬಿಡೋಣ್ರಿ. ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಪಲ್ಯ ಮಾಡ್ಕೊಂಬಿಡೋಣ್ರಿ. 1 2 ರಿಂದ 3 ಸ್ಪೂನ್ ಎಣ್ಣೆ ಹಾಕೋರಿ. ಸಾಸಿವೆ ಹಾಕೋರಿ. ಇದು ಧನಿಯಾ ಕಾಳು ರೀ. ಈಗ ಉಳ್ಳಾಗಡ್ಡಿ ಹಾಕ್ಕೊಂಬಿಟ್ರಿ. 1 ಬಟ್ಲ ಇಟ್ಕೊಂಡಿನಿ. ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ರೀ. ಮಾಡಿ ಹೆಚ್ಕೊಂಡು ಇಟ್ಕೊಂಡಿವಲ್ರಿ ರಜ್ಗರಿ ಪಲ್ಯ, ಅದು ಹಾಕ್ಕೊಂಬಿಡೋಣ್ರಿ. ಇದು ರಕ್ತ ಶುದ್ಧಿ ಮಾಡ್ತೈತ್ರಿ. ಯಾರಿಗೆ ರಕ್ತ ಇರಂಗಿಲ್ಲ ನೋಡ್ರಿ, ಇದು ಭಾಳ ರಕ್ತ ಇದ್ದು ಸೊಪ್ಪಿನ ಪಲ್ಯ ತಿಂದ್ರೆ ಬ್ಲಡ್ ಹೆಚ್ಚಾಗ್ತೈತಿ. ಏನಿಲ್ಲ ಅಂದ್ರೆ ವಾರದಾಗ 1 4 ಸಲ ಈ ಪಲ್ಯ ತಿಂತಾ ಇರ್ರಿ. ಬ್ಲಡ್ ಕಡಿಮೆ ಇರೋದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಇದು ಮಕ್ಕಳಿಗೂ ಇದು ಎಣ್ಣೆ ಒಳಗೆ ಫ್ರೈ ಆಗಬೇಕಿದೆ. ಅದರ ಪಲ್ಯ ಇದೆ ನೀರು ಬಿಟ್ಕೊಳ್ತೈತ್ರಿ. ಸೊಪ್ಪಿನ ಪಲ್ಯ ಆಲ್ಮೋಸ್ಟ್ ಎಲ್ಲವೂ ನೀರು ಬಿಟ್ಕೊತಾನೆ ಇರ್ತಾವೆ. ನೀರು ಹಾಕುವ ಅವಶ್ಯಕತೆ ಏನಿರಂಗಿಲ್ಲ ರೀ ಸೊಪ್ಪಿನ ಪಲ್ಯಕ್ಕೆ. ಸೊಪ್ಪಿನ ಪಲ್ಯಕ್ಕೆ ಉಪ್ಪು ರೀ, ಇದು ಕರಗಿದ ತಕ್ಷಣ ಹಾಕ್ಕೋಬೇಕ್ರಿ. ಯಾಕಂದ್ರೆ ಸೊಪ್ಪು ಇದು ಕರಗೋದು ಇರ್ತೈತಲ್ರಿ ಪಲ್ಯ ಇದು. ಈಗ ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ರೀ. ಅದಕ್ಕೆ ಎಷ್ಟು ಬೇಕಾಗ್ತೈತೆ ಅಷ್ಟು ಹಾಕ್ಕೋಬೇಕ್ರಿ. 1 ಸಣ್ಣ ಸ್ಪೂನ್ ಅರಿಶಿನ ಪುಡಿ ಹಾಕೊಳತ್ತೀನಿ ರೀ. ಈ ಪಲ್ಯ ಭಾಳ ಹೆಲ್ದಿ ಇದ್ರಿ. ಇದು ಚಪಾತಿ ರೊಟ್ಟಿ ಜೊತೆ ಇದು ಭಾಳ ಚಲೋ ಆಗ್ತೈತ್ರಿ. ಟೊಮೊಟೊ ಹಾಕ್ಕೊಂಬಿಡೋಣ್ರಿ. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳತ್ತೀನಿ ರೀ. ಇದನ್ನು ಕ್ಲೋಸ್ ಮಾಡಿ 1 2 ರಿಂದ 3 ನಿಮಿಷ ಬಿಡೋಣ್ರಿ. ರೆಡಿ ಆಗ್ತೈತಿ. 2 ರಿಂದ 3 ನಿಮಿಷ ಆಗತ್ತೆ ರೀ. ಈಗ ತೆಗೆದು ಬಿಡೋಣ್ರಿ. ರೆಡಿ ಆಗೈತಿ. ರಜ್ಗರಿ ಪಲ್ಯ ರೆಡಿ ಆಗೈತೆ ರೀ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸಲ ಮಾಡಿ ನೋಡಿರಿ.